ಚೈತ್ರಕ್ಕನ ಮಧ್ಯೆ ನನ್ನ ಮಧ್ಯೆ ಅದೇ ಆ ಮನೆ ಕ್ರಿಯೇಟ್ ಆಗುತ್ತೆ ಮೇಡಮ್. ಅಂದರೆ ಸೇಮ್ ವಿಷಯಗಳನ್ನ ಮಾತಾಡ್ಕೊಂಡಿದ್ದಾಗ ಎಲ್ಲೋ ಒಂದು ಕಡೆ ಮನಸ್ತಾಪ ಬಂದಾಗ ಅವ್ರು ಹೇಳಿದಂಥ ವಿಷಯಗಳು ನಾನು ಬಿಟ್ಕೊಡೋದು, ನಾನು ಹೇಳಿದಂಥ ವಿಷಯಗಳು ಅವ್ರು ಬಿಟ್ಕೊಡೋದು ಬರುತ್ತೆ. ಆ್ಯಂಡ್ ನನಗೆ ಎಲ್ಲೋ ಅದೊಂದು ಕಡೆ ಸ್ಟುಪಿಡಿಟಿ ಅನ್ನಿಸ್ಬಿಡ್ತು. ಅಕ್ಕ ಅಕ್ಕ ಅಂತ ಕರಿತಿದ್ದೆ, ನಾನೇ ಎಲ್ಲೋ ಅವ್ರು ಆಪೋಸಿಟ್ ಹೋಗಿ ಮಾತಾಡ್ಬಿಟ್ಟ ಅಂತ. ನಾನು ಅದನ್ನು ತುಂಬ ಸತಿ ಸಾರಿನೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಶಿ ಇಸ್ ಅ ಸ್ಟ್ರಾಂಗ್ ಲೇಡಿ. ಸ್ಟ್ರೈಟಾಗಿ ಹೋಗಿ ಸಾರಿ ಕೇಳಿದ್ರೆ ಇವನೇನೋ ಗೇಮ್ ಮಾಡ್ಕೊಂಬಂದಿದ್ದಾನೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಇಬ್ಬರು ಒಂದೇ ಸತಿ ಕಳಪೆಗೆ ಹೋಗ್ತೀವಿ. ಸೊ ಆ ಕಳಪೆಲ್ಲಿ ನನಗೊಂದು ಅವಕಾಶ ಸಿಕ್ತು. ಅಕ್ಕ ನಿಂಗೆ ಏನು ಹೇಳಬೇಕು ಅಂತಿದ್ದೆ ಅದನ್ನೆಲ್ಲ ಹೀಗೆ ಹೇಳ್ತಾ ಇದ್ದೀನಿ ಕೇಳು, ನೀನು ನಾಮಿನೇಟ್ ಮಾಡೋದು ನಂಗೆ ಬೇಜಾರಿಲ್ಲ, ಈ ಥರ ವಿಷಯಗಳಿತ್ತು, ನಾನು ಹಿಂಗೆ ಅದಕ್ಕೆ ಆಡದೆ ಬಿಟ್ಟರೆ ಇನ್ನು ನಿನ್ನ ಮಧ್ಯೆ ಏನೂ ಇಲ್ಲ ಅಂತಂದಾಗ ಅವ್ರು ನನಗೆ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಆಚೆ ಬಂದಮೇಲೆ ನಾವಿಬ್ರು ದೂರನೇ ಇದ್ವಿ. ಆ್ಯಂಡ್ ಏನು ಮಾತಾಡಬೇಕು ಆ ಮಾತುಗಳು ಆಡ್ತಾ ಇದ್ವಿ. ಬೇಜಾರಾದಾಗ ಬೇಜಾರು ಮಾಡ್ಕೊತಾ ಇದ್ವಿ. ನನ್ನನ್ನು ಯಾವ ವಿಷಯಕ್ಕೆ ನಾಮಿನೇಟ್ ಮಾಡಬೇಕಾಗಿತ್ತು ಆ ವಿಷಯಗಳನ್ನೆಲ್ಲ ತಗೊಳ್ಳೋರು, ನನ್ನ ತಪ್ಪುಗಳನ್ನೆಲ್ಲ ಬಂದು ನನಗೆ ಹೇಳೋರು. ಆ್ಯಂಡ್ ತುಂಬ ವಿಷಯಗಳನ್ನ ನಾನು ತುಂಬ ಮೆಚೂರ್ಡಾಗಿ ಮಾತಾಡ್ತಿದ್ದೆ ಅವ್ರ ಹತ್ರ. ತುಂಬ ಬೇರೆ ಬೇರೆ ವಿಚಾರಗಳು ಅವ್ರ ಹತ್ರ ತಿಳ್ಕೊತಾ ಇದ್ದೆ. ಬಿಕಾಸ್ ಅವ್ರಿಗಿಂತ ವಿಚಾರ ಗೊತ್ತೇ ಇಲ್ಲ ನನಗಿಲ್ಲ, ಅಷ್ಟು ವಿಚಾರಗಳು ಗೊತ್ತಿತ್ತು ಅವ್ರಿಗೆ. ಸೊ ಇದ್ರ ಬಗ್ಗೆ ಎಲ್ಲ ನನಗೆ ಅವ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಅವ್ರು ನನ್ನ ಜೊತೆಗೆ ಅವ್ರು ನನಗೆ ಸಾಥ್ ಕೊಟ್ಟಿದ್ದು. ಆ್ಯಂಡ್ ಆ ಜೈಲಲ್ಲಿ ನಡೆದಂಥ ಒಂದು ಘಟನೆ, ನಾನು ಅವರು ಕ್ಲೋಸ್ ಆಗೋದಕ್ಕಾದಂಥ ವಿಚಾರಗಳು, ಅವ್ರ ಬಗ್ಗೆ ನಂಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ಅವರು ಇವತ್ತಿನ ದಿವಸನೂ ನನಗೆ ಸಾಥ್ ಕೊಟ್ಟಂಥ ದಿನಗಳು, ನನಗೆ ಕಪ್ ಬರಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡಂಥ ವಿಷಯಗಳು ತುಂಬಾ. ಫಿನಾಲೆ ಟಿಕೆಟ್ ಅವರು ನನಗೆ ಉಸ್ತುವಾರಿಯಾಗಿ ಬಂದಿರ್ತಾರೆ, ಮಿಸ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ಳೋದು, ಎಲ್ಲೋ ಒಂದು ಕಡೆ ರಿಯಲ್ ಅಕ್ಕಾಗಿ ನಿಂತ್ಕೊತಾರೆ ನಂಗೆ ಮನೆಯಲ್ಲಿ.